ಗ್ರಾಮ ಪಂಚಾಯಿತಿ ಸ್ವಚ್ಛ ವಾಹಿನಿ ಚಾಲಕರು ಮತ್ತು ಕಾರ್ಮಿಕರಿಗೆ ಸರ್ಕಾರದ ಆದೇಶ ಮತ್ತು ನಿಯಮದ ಅನ್ವಯ ವೇತನವನ್ನ ನೀಡುವಂತೆ ಒತ್ತಾಯಿಸಿ ಸಿಐಟಿಯು ವತಿಯಿಂದ ಸಿರುಗುಪ್ಪ ತಾಲೂಕು ಪಂಚಾಯಿತಿ ಕಚೇರಿಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಕುರಿತು ಸ್ವಚ್ಛ ವಾಹಿನಿ ನೌಕರರ ಮುಖಂಡರಾದ ತಾಯಮ್ಮ ಅವರು ಮಾತನಾಡಿ, ಸರ್ಕಾರದ ಆದೇಶ ಮತ್ತು ನಿಯಮದಂತೆ ಸ್ವಚ್ಛ ವಾಹಿನಿ ಚಾಲಕರಿಗೆ ಮಾಸಿಕ ವೇತನ 7,500, ಸ್ವಚ್ಛತೆ ಕಸ ವಿಂಗಡಣೆ ಮಾಡುವಂತಹ ಸಿಬ್ಬಂದಿಗಳಿಗೆ ಮಾಸಿಕ 6,000 ನೀಡುವಂತೆ ಆದೇಶವನ್ನ ಹೊರಡಿಸಿದೆ. ಆದರೆ ಕೆಲವು ಗ್ರಾಮ ಪಂಚಾಯಿತಿಗಳು ಈ ವೇತನ ನೀಡದೆ ತಾರತಮ್ಯವನ್ನ ಅನುಸರಿಸ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ರು. ಈ ವೇಳೆ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದಂತಹ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪವನ್ ಕುಮಾರ್ ಎಸ್ ದಂಡಪ್ಪನವರ್, ಎಲ್ಲಾ ಸ್ವಚ್ಛತಾ ನೌಕರರಿಗೆ ವೇತನವನ್ನ ನೀಡಲಾಗ್ತಾ ಇದೆ. ಬಾಕಿ ಇರುವಂತಹ ಪಂಚಾಯಿತಿಗಳಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವೇತನವನ್ನ ಕೊಡೋದಕ್ಕೆ ಸೂಚನೆ ಕೊಡಲಾಗುತ್ತೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಸಮಿತಿ ಅಧ್ಯಕ್ಷರಾದ ವೆಂಕಟಸುಬ್ಬಾರೆಡ್ಡಿ, ಮುಖಂಡರಾದ ಜಿಲಾನ್ ಭಾಷಾ, ಟಿ ಮಹಾಭಾಷಾ, ಕರಿಯಪ್ಪ ಸೇರಿದಂತೆ ಇತರರು ಹಾಜರಾಗಿದ್ದರು. ಆಲ್ರೆಡಿ ಗೊತ್ತಿರೋದಂಗೆ ನೀವೆಲ್ಲ ಒಂದು ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆ ಕಾರ್ಯದಲ್ಲಿ ನೀವು ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಮ್ಮ ಸ್ವಚ್ಛ ಗಾಡಿಗಳಿಗೆ ಏನಿದಾವಲ್ಲ, ಚಾಲಕರಿರ್ಬೋದು, ಸಿಬ್ಬಂದಿ ಇರ್ಬೋದು, ಇಲ್ಲಿವರೆಗೆ ನಾನು ಅಬ್ಸರ್ವ್ ಮಾಡೋದಕ್ಕೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲಿ ಯಾವುದೇ ಗ್ರಾಮ ಪಂಚಾಯತಿಯಿಂದ 2-3 ಕಡೆ ವೆಹಿಕಲ್ ಸಮಸ್ಯೆ ಇದ್ದಾರೆ, ಅದನ್ನು ಕೂಡ ಈಗ ಎಲ್ಲ 27 ಗ್ರಾಮ ಪಂಚಾಯತಿಯಲ್ಲಿ ಕಸದ ಗಾಡಿ ನಡೀತಾ ಇದೆ. ನಮಗೆ ಗೊತ್ತಿರಲಿ, ನಾವು ಸಿಬ್ಬಂದಿ ಸಂಬಂಧಪಟ್ಟಂಗೆ ಎಕ್ಸ್ಟ್ರಾ ಇದನ್ನು ತೊಗೊಳ್ತೀವಿ. ಯಾವುದೇ ಸಿಬ್ಬಂದಿ ಸ್ಯಾಲರಿ ಸಂಬಂಧಪಟ್ಟಂಗೆ ಯಾವುದೇ ಕೆಲಸ ಮಾಡಿಲ್ಲ. ವೀಕ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ಗೆ ಅಬ್ಸರ್ವ್ ಮಾಡಿರಬೇಕು, ಮೊದಲಷ್ಟು ಪೆಂಡಿಂಗ್ಸ್ ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ಭಾಳಷ್ಟು ಕ್ಲಿಯರ್ ಆಗಿದೆ ಪೇಮೆಂಟ್ಸ್. ಒಂದೊಂದು ಕಡೆ ಸಿಬ್ಬಂದಿ ಸರಿಯಾಗಿ ಬರದೇ ಇರೋದು ಮತ್ತು ಗ್ರಾಮ ಪಂಚಾಯತಿ ಏನು ಸ್ವಲ್ಪ ಆಮೇಲೆ ನಿಮ್ಮದು ಯಾವುದು ಇದ್ರ ಜೊತೆ ಸ್ವಲ್ಪ ಏನೋ ಇಶ್ಯೂಸ್ ಇದಾವಲ್ಲ, ಒಕ್ಕೂಟದ ಜೊತೆ ಅಲ್ಲಿ ಇದ್ದಾವೆ ಮಾತ್ರ ಪೆಂಡಿಂಗ್ಸ್ ಇದಾವೆ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಇನ್ನೊಂದು ಗೊತ್ತಿರಲಿ ನೋಡೋಣ, ಅದನ್ನ ಎಲ್ಲೆಲ್ಲಿ ಈ ಕಡೆ ಸ್ವಲ್ಪ ಮಿಸ್ ಮಾಡಿಕೊಡ್ತೀನಿ. ಅದನ್ನು ನಾನು BC ಮಾಡ್ತೀನಿ ಸಾಯಂಕಾಲ. ಈ ಸಿಬ್ಬಂದಿ ಸ್ಯಾಲರಿ ವಿಷಯಕ್ಕೆ ಬೇಕಾದ್ರೆ ನಾವು ಫಸ್ಟ್ ಆಪ್ರೇಷನ್ ಮಾಡ್ತೀವಿ ಒಂದು. ಆಮೇಲೆ ನಿಮಗೆಲ್ಲ ಗೊತ್ತಿರಲಿ ಇನ್ನೊಂದು, ಆಲ್ರೆಡಿ ಕೆಲವೊಂದು ಪಂಚಾಯತಿಯಲ್ಲಿ ನೀವು ಟ್ಯಾಕ್ಸ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ಗ್ರಾಮ ಪಂಚಾಯತಿಯವರು ಫಸ್ಟ್ ಸ್ಟ್ರೆಂಥನ್ ಮಾಡೋರಿಗೆ ಅವ್ರ ಕೆಲಸ ಇರ್ತದೆ, ಆಮೇಲೆ ನಮ್ಮ ಕೆಲಸನೇ ಅದು. ಅಂದರೆ ನಾವು ಸ್ವಚ್ಛತೆ ಏನು ಕೆಲಸ ಮಾಡ್ತೀವಲ್ಲ, ನಾವು ಅಲ್ಲೇನು ಮಾಡ್ಕೋಬೇಕು, ಮನೆ ಮೇಗೆಲ್ಲ ಹೋಗಿ ಫೀಸ್ ಕಲೆಕ್ಟ್ ಮಾಡಿಕೊಂಡು ಬಂದಂಥ ಫೀಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೋಬೇಕು. ಕೆಲವು ಪಂಚಾಯತಿಯಲ್ಲಿ ಆಲ್ರೆಡಿ 4 ಪಂಚಾಯತಿಯಲ್ಲಿ ಸ್ಟಾರ್ಟ್ ಆಗಿದೆ. ಎಲ್ಲ ಪಂಚಾಯತಿಯಲ್ಲಿ ಕೂಡ ಸ್ಟಾರ್ಟ್ ಆಗಬೇಕು. ಸ್ಯಾಲ್ರಿ ನಿಮ್ಮ ಎಷ್ಟು ಚಂದನವರೆಗೆ ನಾವೇನು ಸ್ಯಾಲ್ರಿ ಕೊಡಲ್ಲ ಅಂತ ಹೇಳಲ್ಲ, ಕೊಡ್ತೀವಿ ಗ್ರಾಮ ಪಂಚಾಯತಿಯಿಂದ. ನೀನು ಹೇಳಿ ಅದನ್ನು ಕೂಡ ನೀವು ಅದನ್ನ ಟ್ರೈ ಮಾಡಬೇಕು. ಯಾಕಂದರೆ ಜನರಿಗೆ ನೀವು ಯಾವಾಗ ಯೂಸರ್ ಫೀಸ್ ಕಲೆಕ್ಟ್ ಮಾಡ್ತೀರೋ ಅವಾಗ ಜವಾಬ್ದಾರಿ ಬರ್ತದೆ. ಜವಾಬ್ದಾರಿ ಬರೆದ್ರೆ ನಿಮಗೂ ಸಮಸ್ಯೆಗಳು ಕಡಿಮೆ ಆಗ್ತದೆ. ಇಲ್ಲಮ್ಮ ಇರಲಿ, ಬೈತಾ ಇದ್ದಾರೆ ಅಂದ ತಕ್ಷಣ ನಾವು ಅದನ್ನು ಬಿಡೋಕ್ಕಾಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡಬೇಕು, ಗ್ರಾಮ ಪಂಚಾಯತಿ ಕೆಲಸ ನಾವೇನು ಮಾಡಬೇಕು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.